ಎಲ್ರಿಗೂ ನಮಸ್ಕಾರ. ರಾಯರ ಫೋಟೋ ಕೆಳಗೆ ಬಿದ್ದರೆ ಅಥವಾ ಕೆಳಗೆ ಬಿದ್ದು ಒಡೆದೋದ್ರೆ ಏನರ್ಥ? ಅದು ಮೂರ್ತಿ ಕೂಡ ಆಗಿರ್ಬೋದು ಅಥವಾ ರಾಯರ ಫೋಟೋ ಕೂಡ ಆಗಿರ್ಬೋದು. ತುಂಬ ಜನಗಳ ಗೊಂದಲ ಮಾತ್ರ ಅಲ್ಲ ಇದು, ತುಂಬ ಜನಗಳ ಭಯ ಕೂಡ ಇದು. ನಮ್ಮ ಮನೇಲಿ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತಾರೆ, ನನಗೆ ಇನ್ಸ್ಟಾಗ್ರಾಮಲ್ಲಿ DM ಕೂಡ ಮಾಡ್ತಾ ಇರ್ತಾರೆ. ತುಂಬ ಜನ ಮಾತಾಡ್ಬೇಕಂದವರು, ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು ಕೆಲವರು ನನಗೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಜೊತೆಗೆ ಮಾತಾಡ್ತಾರಲ್ವ. ಮಾತಾಡಬೇಕಾದ್ರೆ ಕೆಲವರು ಮೆಸೇಜ್ ಹಾಕಿರೋದನ್ನು ಕೂಡ ನೋಡಿದ್ದೀನಿ, ಕೆಲವರು ಕಮೆಂಟ್ಸಲ್ಲೂ ಕೂಡ ಕೇಳಿರ್ತೀರ. ರಾಯರ ಫೋಟೋ ನಮ್ಮ ಮನೇಲಿ ಈ ಥರ ಬಿದ್ದೋಯ್ತು ಅಥವಾ ಒಡೆದೋಯ್ತು, ಏನೋ ಆಯಿತು, ಏನರ್ಥ? ನಮಗೆ ತುಂಬ ಭಯ ಆಗ್ತಾ ಇದೆ. ಇದು ಒಬ್ಬರದಲ್ಲ, ತುಂಬ ಜನಗಳ ಪ್ರಶ್ನೆ ಕೂಡ ಆಗಿದೆ, ಭಯ ಕೂಡ ಆಗಿದೆ. ಯಾಕೆ ಭಯ ಆಗುತ್ತಪ್ಪ ಅಂತ ಅಂದರೆ, ರಾಯರನ್ನ ನಾವು ತಂದೆ ತಾಯಿ ಬಂಧು ಬಳಗ, ನಮ್ಮ ಮನೇಲಿ ಯಾರೋ ಒಬ್ಬರು ಒಳ್ಳೆಯವರು, ಇವ್ರು ನಮ್ಮ ಜೊತೆಗಿದ್ದರೆ ನಮಗೆ ಖಂಡಿತ ಒಳ್ಳೆಯದಾಗುತ್ತೆ, ನಮ್ಮ ಜೀವನ ಬದಲಾವಣೆ ಆಗುತ್ತೆ ಅಂತ ಖಂಡಿತ ಇದೆ. ಎಂಥವ್ರಿಗಂತ ಅಂದರೆ, ನಮ್ಮ ಜೀವನದಲ್ಲಿ ನಮ್ಮ ಜೀವನಗಳು ಯಾವಾಗ ಬದಲಾಗುತ್ತೋ ಏನೋ ಅಂತ ಕಾಯೋರಿಗೆ ಮಾತ್ರ ರಾಯರು ಬಂಧು ಬಳಗ ಎಲ್ಲವೂ ಕೂಡ ಆಗಿದ್ದಾರೆ, ಕಣ್ಣೀರು ಒರೆಸುವಂಥ ಕಾಮಧೇನು ಕೂಡ ಆಗಿದ್ದಾರೆ. ಹಾಗಾದರೆ ರಾಯರ ಫೋಟೋ ಮನೇಲಿ ಅಕಸ್ಮಾತಾಗಿ ಬಿದ್ದೋಯ್ತು, ಏನೋ ಆಯಿತು, ಒಡೆದೋಯ್ತು ಅಂದರೆ ಏನರ್ಥ? ಏನಾದರೂ ಆಗ್ಬಿಡುತ್ತಾ? ಏನಾದರೂ ಕೆಟ್ಟದ್ದಾಗುತ್ತಾ? ಭಯ ಆಗ್ತಾ ಇದೆಯಾ? ಖಂಡಿತ ಹೇಳ್ತೀನಿ, ಭಯ ಪಟ್ಕೋಬೇಡಿ. ಯಾಕೆ ನಾನು ನಿಮಗೆ ಭಯ ಪಟ್ಕೋಬೇಡಿ ಅಂತ ನೇರವಾಗಿ ಹೇಳ್ತಾ ಇದ್ದೀನಂತ ಅಂದರೆ, ಕೆಲವೊಂದು ಫೋಟೋಗಳು ಬೀಳೋಕ್ಕೆ ಕೆಲವೊಂದು ಕಾರಣಗಳಿರುತ್ತೆ. ಫಸ್ಟ್ ಹೇಳ್ಬಿಡ್ತೀನಿ, ಯಾಕಂದರೆ ನಿಮಗೆ ಸಂಪೂರ್ಣವಾಗಿ ತಿಳಿಬೇಕಲ್ವಾ. ನೋಡಿ, ಕೆಲವ್ರದ್ದು ಮನೆ ರೋಡ್ ಸೈಡ್ ಇರುತ್ತೆ, ಅಲ್ಲಿ ದೊಡ್ಡ ದೊಡ್ಡ ಗಾಡಿಗಳು ತಿರುಗಾಡಬೇಕಾದ್ರೆ ವೈಬ್ರೇಟ್ ಆಗಿಬಿಡುತ್ತೆ, ಬಿದ್ದೋಗ್ಬಿಡುತ್ತೆ. ಕೆಲವೊಂದು ಸಲ ಮನೇಲಿ ಪಾತ್ರೆಗಳು ಸಮೇತ ಬೀಳ್ತಾ ಇರುತ್ತೆ. ನೀವು ಕರೆಕ್ಟಾಗಿ ಹಾಕಿಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ಕೂಡ ಬೀಳುವಂಥ ಸಾಧ್ಯತೆ ಇರುತ್ತೆ. ಅದು ಫೋಟೋ ಕೂಡ ಆಗಿರ್ಬೋದು ಅಥವಾ ಚಿಕ್ಕದಾದ ಮೂರ್ತಿ ಕೂಡ ಆಗಿರ್ಬೋದು, ಅಥವಾ ಕೈಲೂ ಕೂಡ ನೀವು ಹಿಡ್ಕೊಂಡಾಗ ಏನಾದರೂ ಸರಿಯಾಗಿ ಹಿಡ್ಕೊಂಡಿಲ್ಲ ಅಂದರೂ ಕೂಡ ಖಂಡಿತ ಬಿದ್ದೋಗುತ್ತೆ. ಇದು ಎರಡು. ಇನ್ನು ಮೂರನೇದೇನಪ್ಪ ಅಂತ ಅಂದರೆ, ಹಾಕಬೇಕಾದ್ರೂ ಕೂಡ ನೀವು ಏನು ಗೋಡೆಯಲ್ಲಿ ಹಾಕಿರ್ತೀರಲ್ಲ ಅದನ್ನು ಸರಿಯಾಗಿ ಹಾಕಿಲ್ಲ ಅಂದರೂ ಕೂಡ ಕೆಲವೊಂದು ಸಲ ಏನು ನಿಮ್ಮ ಮನೆ ರೋಡ್ ಸೈಡ್ ಏನಿಲ್ಲ, ಎಲ್ಲ ಕರೆಕ್ಟಾಗಿ ಇದೆ, ಏನೋ ಅಲ್ಲಿ ಇದಾಗಲ್ಲಪ್ಪ ಅಂದಂದರೂ ಕೂಡ ಒಂದೊಂದು ಸಲ ಅಲ್ಲಿಂದನೂ ಕೂಡ ಬೀಳೋ ಸಾಧ್ಯತೆ ಇರುತ್ತೆ. ಆ ಥರ ಬಿದ್ದಾಗ ಏನು ಮಾಡಬೇಕು ಅನ್ನೋದು ಮೊದಲು ತಿಳ್ಕೊಳ್ಳಿ. ಒಂದು ವೇಳೆ ಫೋಟೋ ಬಿದ್ದೋಯ್ತಪ್ಪ, ಏನಾದರೂ ಆಯಿತು, ಗ್ಲಾಸ್ ಏನಾದರೂ ಆಯಿತು, ಏನೋ ಡ್ಯಾಮೇಜ್ ಆಯಿತು, ಏನೋ ಆಯಿತು ಅಂತ ಅಂದ್ಕೊಳ್ಳಿ, ಚಿಂತೆ ಮಾಡಿಬಿಡಿ. ಅದನ್ನು ತೊಗೊಂಡೋಗಿ ಹತ್ತಿರದ ಯಾವುದೋ ಒಂದು ದೇವಸ್ಥಾನದಲ್ಲಿ ಅರಳಿ ಕಟ್ಟೆ ಇದ್ದರೆ, ಅರಳಿ ಮರ ಇತ್ತು ಅಂದರೆ ಅಲ್ಲಿ ಇಟ್ಬಿಟ್ಟು ಏನು ಮಾಡಿ ಅಂತಂದರೆ ನಮಸ್ಕಾರ ಮಾಡಿ ಬಂದುಬಿಡಿ, ಸರಿನಾ? ಅಲ್ಲಿ ಇಟ್ಬಿಡಿ, ಯಾರು ತುಳಿಯದ ಜಾಗದಲ್ಲಿ ಇಡಬೇಕಿಲ್ಲ. ಹರಿಯೋ ನೀರಿದ್ರೆ ಕೂಡ ಬಿಡ್ಬೋದು. ಹರಿಯೋ ನೀರು ಸಿಗೋದು ತುಂಬ ಕಷ್ಟ. ದೇವಸ್ಥಾನಗಳು ಸಿಗುತ್ತಲ್ವ, ಅಲ್ಲಿ ಹೋಗಿ ಖಂಡಿತವಾಗ್ಲೂ ಕೂಡ ಮೂರ್ತಿನೇ ಆಗಲಿ, ಏನೋ ನಿಮ್ಮ ಮನೇಲಿ ಮೂರ್ತಿ ಬಿದ್ದೋಗಿ ಏನೋ ಒಡೆದೋಯ್ತು, ಏನೋ ಆಯಿತು ಅಂದರೂ ಕೂಡ ಯಾವುದೇ ದೇವರಾಗಿರಲಿ, ಯಾವುದೇ ದೇವರ ಫೋಟೋ ಕೂಡ ಆಗಿರಲಿ, ರಾಯರೇ ಅಂತಲ್ಲ, ನಾವೆಲ್ಲರೂ ಕೂಡ ರಾಯರ ಭಕ್ತರಾಗಿರೋದ್ರಿಂದ, ರಾಯರ ಭಕ್ತರಲ್ಲಿ ಅತಿ ಹೆಚ್ಚು ಪ್ರಶ್ನೆ ಇರೋದರಿಂದ, ಭಯ ಇರೋದರಿಂದ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದೇ ಆಗಿರಲಿ ತಗೊಂಡೋಗಿ ಹತ್ತಿರದ ದೇವಸ್ಥಾನದಲ್ಲಿ ಇಟ್ಟು ಮತ್ತೆ ಹೊಸದನ್ನು ತೊಗೊಂಬನ್ನಿ. ಯಾವತ್ತು ತರಬೇಕು ಅಂತ ಅಂದರೆ, ನೀವು ಮಾರನೇ ದಿನ ತಂದರೂ ಕೂಡ ತುಂಬ ಒಳ್ಳೆಯದೇ. ಆ ದಿನ ಈ ದಿನ ಗುರುಗಳಿಗೆ ನಿಮ್ಮ ಮನೇಲಿ ಬರೋಕ್ಕೆ ವಿಶೇಷ ದಿನಗಳು ತುಂಬ ಒಳ್ಳೆಯದು. ಅದಕ್ಕಿಂತ ನೀವು ಯಾವಾಗಾದರೂ ಕೂಡ ಕರ್ಕೊಂಬರ್ಬೋದು ಗುರುಗಳನ್ನು. ಯಾಕಂದರೆ ವಿಶೇಷವಾಗಿ ಅವರ ಅನುಗ್ರಹ ಅಂತೂ ಖಂಡಿತ ಮಾಡೇ ಮಾಡ್ತಾರೆ. ನಿಮಗೆ ಬೇಕೇ ಬೇಕು ಗುರುಗಳು, ನಮ್ಮೆಲ್ಲರಿಗೂ ಕೂಡ ಗುರುಗಳು ಬೇಕೇ ಬೇಕಲ್ವ. ಗುರುಗಳನ್ನು ಫೋಟೋನಲ್ಲಿ ಇಟ್ರಿ ಅಂತ ಅಂದರೆ ಆವಾಗಲೇ ವಾಪಸ್ ನೀವು ಬೇರೆ ಯಾವುದು ಹೊಸ ಫೋಟೋ ತಂದರೂ ಪರವಾಗಿಲ್ಲ, ಚಿಕ್ಕದಾದರೂ ಕೂಡ ತೊಗೊಂಬಂದರೂ ಕೂಡ ತುಂಬ ಅಡ್ಡಿ ಇಲ್ಲ, ತುಂಬ ಒಳ್ಳೆಯದೇ. ಅಥವಾ ಮಾರನೇ ದಿನ ತರ್ತೀವಿ ಅಂದರೂ ಕೂಡ ತುಂಬ ಒಳ್ಳೆಯದು. ತೊಗೊಂಬನ್ನಿ, ಗುರುಗಳನ್ನ ಯಾವಾಗಾದರೂ ಕೂಡ ಕರ್ಕೊಂಬನ್ನಿ ಪ್ರೀತಿಯಿಂದ, ಆಯಿತಾ? ಭಯ ಯಾಕೆ ಪಡಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ ಗೊತ್ತಾ ನಿಮಗೆ? ರಾಯರು ತಾಯಿ, ರಾಯರು ತಂದೆ, ರಾಯರು ನಮಗೆ ತಂದೆ ತಾಯಿ ಎರಡೂ ಕೂಡ. ಯಾವ ತಾಯಿನೂ ಕೂಡ ಮಕ್ಕಳಿಗೆ ಕೆಟ್ಟದ್ದಾಗಲಿ ಅಂತ ಬಯಸಲ್ಲ. ಏನೋ ಮಕ್ಕಳಿಂದ ತಪ್ಪು ನಡೆದರೂ ಕೂಡ, ನಮ್ಮಿಂದ ಏನೇ ತಪ್ಪು ನಡೆದರೂ ಕೂಡ ರಾಯರು ಕ್ಷಮೆನೇ ಕೊಡ್ತಾರೆ ಹೊರತಾಗಿ ಏನೋ ಕೆಟ್ಟದ್ದನ್ನ ಖಂಡಿತ ಮಾಡಲ್ಲ. ರಾಯರಿಂದ ಒಳ್ಳೆಯದೇ ಆಗುತ್ತೆ ಹೊರತಾಗಿ ರಾಯರಿಂದ ಯಾವತ್ತೂ ಕೆಟ್ಟದ್ದಾಗಲ್ಲ. ಬದಲಾಗಿ ನಾವೇನು ಅರ್ಥ ಮಾಡ್ಕೋಬೇಕಂತಾರೆ, ಏನೋ ಆಗಿತ್ತು ಅಂತ ಅಂದರೆ ಸರಿಪ್ಪ ತಪ್ಪಾಯಿತು, ನಮ್ಮಿಂದ ಏನಾದರೂ ಆಗಿದರೆ ತಪ್ಪಾಯಿತು ತಂದೆ ಅಂತ ಕೇಳ್ಕೊಂಬಿಟ್ಟು ನಾವು ಫೋಟೋನ ಬೇರೆದನ್ನ ತೊಗೊಂಬರ್ಬೇಕು ಅಷ್ಟೇ ಹೊರತಾಗಿ ಏನೋ ಅನಾಹುತ ಆಗ್ಬಿಡುತ್ತೆ ಅಂತ ಭಯನ ಮನಸ್ಸಲ್ಲಿ ಇಟ್ಕೊಂಡ್ರೆ ನಿಮಗೆ ಕಾಣೋದೆಲ್ಲ ಅವತ್ತಿನ ಪೂರ್ತಿ, ಅವತ್ತಲ್ಲ ನಿಮಗೆ ಒಂದು ವರ್ಷ ಆದರೂ ಕೂಡ ಹೋಗಲ್ಲ. ಹಿಂಗಾಗ್ಬಿಡ್ತು ಮನೇಲಿ, ಅಥವಾ ಗುರುವಾರ ಆಯ್ತಂದರೆ ಮತ್ತಿಷ್ಟು ಭಯ ಪಟ್ಬಿಡ್ತೀರಾ. ಖಂಡಿತ ಭಯ ಪಡಬೇಡಿ. ರಾಯರು ತಾಯಿಯಾಗಲಿ ತಂದೆಗಳಾಗಲಿ ಯಾವತ್ತೂ ಕೂಡ, ತಂದೆ ತಾಯಿ ಎಂದಿರು ನಮಗೆ ಯಾವತ್ತೂ ಕೂಡ ನಮಗೆ ಕೆಟ್ಟದನ್ನ ಬಯಸೋದಿಲ್ಲ, ಯಾವತ್ತೂ ಕೂಡ ಶಾಪವನ್ನು ಹಾಕೋದಿಲ್ಲ, ಏನೂ ಸಹ ಮಾಡೋದಿಲ್ಲ. ನಾವೇನಾದರೂ ತಪ್ಪನ್ನ ಮಾಡ್ತಾಯಿದ್ರು ಕೂಡ ಆ ಕ್ಷಣಕ್ಕೆ ಹಂಗಾದರೂ ಕೂಡ ದೇವರೇ ತಪ್ಪಾಯಿತು ಅಂತ ಇಷ್ಟು ಕೇಳ್ಕೋಬೇಕು. ಯಾಕಂದರೆ ತಪ್ಪು ಮಾಡಿದಿರೋ ಜೀವ ಯಾವುದೂ ಕೂಡ ಇಲ್ಲ. ಅದು ಶಿಕ್ಷೆ ನಮಗೇನೋ ಆಗುತ್ತಪ್ಪ, ಏನೋ ಒಂದು ಅನಾಹುತ ಆಗುತ್ತೆ, ಅದಕ್ಕೆ ಹಿಂಗೆ ಆಗ್ಬಿಡ್ತು ಮನೇಲಿ ಅಂತ ಈ ರೀತಿ ಭಯ ಇಟ್ಕೋಬೇಡಿ. ರಾಯರು ಯಾರಿಗೂ ಕೂಡ ಕೆಟ್ಟದನ್ನ ಮಾಡಲ್ಲ. ಹಂಗೇನರ ಆಗೋದಿದ್ರೂ ಕೂಡ ರಾಯರು ತಮ್ಮ ಮೇಲೆ ತಗೊಂಡು, ಆಯಿತಾ, ನಮಗೇನಾದರೂ ಕೆಟ್ಟದಾಗೋದಿತ್ತಂದ್ರೂ ಕೂಡ ಆ ಕಂಟಕವನ್ನು ತಾವು ತಗೊಂಡು ನಮಗೆ ನೆರಳನ್ನು ನೀಡ್ತಾರೆ. ಇದು ಸತ್ಯ.
ಇದನ್ನು ಎಲ್ಲಿ ನಿಂತ್ಕೊಂಡು ಬೇಕಿದ್ರು ಕೂಡ ಹೇಳ್ತೀನಿ. ರಾಯರು ನಮಗೇನಾದರೂ ಕೆಟ್ಟದಾಗೋದಿತ್ತು, ಏನಾದರೂ ಅನಾಹುತಕ ಆದಿತ್ತು ಅಂತ ಅಂದರೆ ರಾಯರು ಅದನ್ನು ತಮ್ಮ ಮೇಲೆ ಹಾಕೊಂಡ್ಬಿಡ್ತಾರೆ. ತಮ್ಮ ಮೇಲೆ ಹಾಕ್ಕೊಂಡು ನಮಗೆ ನೆರಳನ್ನು ನೀಡ್ತಾರೆ ಹೊರತಾಗಿ ನಮಗೆ ಯಾವತ್ತೂ ಕೂಡ ಅವ್ರು ಏನಾಗೋಕ್ಕೆ ಬಿಡಲ್ಲ. ಅವ್ರಿಗೆ ಇಡೀ ಬಾಡಿಗೆ ಬಿಸಿಲು ಬಿದ್ದರೂ ಕೂಡ ಅವರ ಕೈ ನಮ್ಮ ಮೇಲೆ ಇರುತ್ತೆ, ನೆರಳೇ ಇರುತ್ತೆ ಹೊರತಾಗಿ ಖಂಡಿತವಾಗ್ಲೂ ಕೂಡ ಮಕ್ಕಳಿಗೆ ಕೆಟ್ಟದ್ದಾಗೋದಕ್ಕೆ ರಾಯರು ಬಿಡೋ ಮಾತೇ ಇಲ್ಲ. ಇದು ಸತ್ಯ. ಅವರ ಅನುಭವಗಳನ್ನ ನಾನು ನೋಡ್ತಾ ಇದ್ದೀನಿ ಜೀವನದಲ್ಲಿ. ಪ್ರತಿನಿತ್ಯ ನನ್ನ ಜೀವನದಲ್ಲಿ ಅವರು ಏನೇನು ತೋರಿಸ್ತಾರೆ, ಏನೇನಿಲ್ಲ ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ರಾಯರನ್ನ ನಂಬಿದ ಮೇಲೆ ತುಂಬ ಬದಲಾವಣೆ, ನನ್ನೊಬ್ಬನ ಜೀವನದಲ್ಲಿ ಅಂತ ಹೇಳ್ತಾ ಇಲ್ಲ, ಅನೇಕರ ಜೀವನದಲ್ಲಿ, ನಿಮ್ಮ ಜೀವನದಲ್ಲೂ ಕೂಡ, ನಿಮ್ಮ ಮನಸ್ಸಲ್ಲಿ, ನಿಮ್ಮ ಮನೆಯಲ್ಲಿ, ಪ್ರತಿಯೊಬ್ಬರ ಮನೆಯಲ್ಲಿ ಮನಸ್ಸಲ್ಲಿ ರಾಯರು ಮಂತ್ರಾಲಯ ಪ್ರಭುಗಳು ಖಂಡಿತವಾಗ್ಲೂ ಕೂಡ ಯಾವತ್ತೊಂದು ದಿನ ಬರ್ತಾರೆ, ಹೋಗ್ತಾರೆ, ಎಲ್ಲರನ್ನೂ ಕೂಡ ವಿಚಾರಿಸ್ಕೋತಾರೆ. ಅವರು ಮಂತ್ರಾಲಯ ಬೃಂದಾವನದಲ್ಲಿ ಕುಳಿತಿದ್ರು ಕೂಡ ಎಲ್ಲರನ್ನೂ ಕೂಡ ನೋಡ್ತಾರೆ ರಾಯರು ಹೊರತಾಗಿ ಏನೋ ಫೋಟೋ ಬಿದ್ದೋಯ್ತು, ಏನೋ ಆಯಿತು ಅಂತ, ಏನೋ ಕೆಟ್ಟದ್ದಾಗುತ್ತೆ, ಅನಾಹುತ ಆಗುತ್ತೆ, ಸಾಧ್ಯನೇ ಇಲ್ಲ. ಭಯ ಅನ್ನೋದು ಇಟ್ಕೊಳ್ಳೇಬೇಡಿ. ಆದರೆ ನಾನು ಹೇಳೋದು, ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಗೊತ್ತಾ, ನಿಮ್ಮಲ್ಲಿ ನಾನು ಒಂದು ಪುಟ್ಟದಾದ ರಿಕ್ವೆಸ್ಟ್ ಮಾಡ್ಕೋತೀನಿ. ಅಂದ್ಕೊಳ್ಳಿ, ಏನೋ ಒಂದು ಮನಸ್ಸು ಹೇಳ್ತಾ ಇರುತ್ತೆ, ರಾಯರನ್ನ ಪೂಜಿಸೋರಿಗೆ ಪ್ರತಿಯೊಬ್ಬರಿಗೂ ಕೂಡ, ಭಕ್ತಿಯಿಂದ ರಾಯರನ್ನ ಪೂಜಿಸೋರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ರಾಯರು ಏನು ಸೂಚನೆ ಕೊಡ್ತಾರೆ, ಯಾವುದಾದ್ರೂ ಒಂದು ತಪ್ಪು ಕೆಲಸವನ್ನು ಮಾಡ್ತಾಯಿದ್ರೆ, ತಪ್ಪು ಹೆಜ್ಜೆನ ಇಡ್ತಾ ಇದ್ದರೆ, ಏನಾದರೂ ಮಾಡ್ತಾಯಿದ್ರೆ ರಾಯರು ಬೇಡ ಅಂತ ಹೇಳ್ತಾ ಇರ್ತಾರೆ. ಮನಸ್ಸಿಗೆ ಬರ್ತಾ ಇರುತ್ತೆ, ಅದು ಬರ್ತಾ ಇರುತ್ತೆ. ಏನಾದರೂ ತಪ್ಪು ಕೆಲಸವನ್ನು ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಕೂಡ ಮನಸ್ಸು ಕಂಟ್ರೋಲಿಗೆ ಸಿಗ್ತಾ ಇಲ್ಲ, ಏನೋ ಕಣ್ಣು ಕಂಟ್ರೋಲಿಗೆ ಸಿಗ್ತಾ, ಏನೋ ಮಾಡ್ತಾಯಿದ್ರು ಕೂಡ ರಾಯರ ಕಣ್ಮುಂದೆ ಬಂದುಬಿಡ್ತಾರೆ. ಯಾಕೆ ಬರ್ತಾರೆ ಅಂತಂದರೆ, ನಾನಿದ್ದೀನಿ, ನನ್ನ ಸೇವೆನ ಮಾಡ್ತಾ ಇದೀಯಾ, ನನ್ನ ನಂಬಿದ ಮೇಲೆ ನನ್ನ ಮಗು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತಿದ್ದೀನಿ, ನೀನು ಈ ತಪ್ಪು ದಾರಿಗೆ ಹೋಗಬೇಡ, ಈ ತಪ್ಪು ಕೆಲಸ ಮಾಡಬೇಡ ಅಂತ ರಾಯರು ಏನು ಮಾಡ್ತಾರೆ ಅಂತ ಅಂದರೆ ಸೂಕ್ಷ್ಮವಾಗಿ ತಮ್ಮ ಮಕ್ಕಳಿಗೆ ಕಣ್ಮುಂದೆ ಬಂದು ತೋರಿಸ್ಕೊಟ್ಬಿಡ್ತಾರೆ. ಅಂದರೆ ಆ ದಾರಿ ಬೇಡ, ಆ ದಾರಿ ಬಿಟ್ಬಿಡು, ನಿನ್ನ ಜೊತೆಗೆ ನಾನಿದ್ದೀನಿ. ಈಗ ನಿನ್ನ ಹೆಸರು ಕೆಟ್ಟೋದ್ರೆ ನನ್ನ ಹೆಸರು ಕೆಟ್ಟಂಗೆ ನೀನು ನನ್ನ ಮಗು ಅಂತ ನಾನು ಹೇಳ್ಕೊತಾ ಇದ್ದೀನಿ, ಹೆಮ್ಮೆ ಪಡ್ತಾ ಇದ್ದೀನಿ. ಜನಗಳು ಬಿಟ್ಬಿಡು, ಎಲ್ಲ ದೇವರಿಗೂ ಕೂಡ ನನ್ನ ಮಗು ಅಂತ ಹೆಮ್ಮೆಯಿಂದ ಹೇಳ್ಕೊಂಡಿದ್ದೀನಿ, ಮಾಡಬೇಡ ಅಂತ ದೇವರು ಆ ರೀತಿ ಸೂಚನೆ ಕೊಡ್ತಾರೆ ಹೊರತಾಗಿ ನಿಮಗೇನೋ ಕೆಟ್ಟದನ್ನ ಆಗೋಕ್ಕೆ ರಾಯರು ಯಾವತ್ತೂ ಕೂಡ ಬಿಡೋದಿಲ್ಲ. ಅದು ಯಾರೇ ಆಗಿರಲಿ, ರಾಯರು ಯಾವತ್ತೂ ಕೂಡ ಬಿಡೋದಿಲ್ಲ. ಆ ಥರ ಆದರೆ ಗಾಬರಿ ಬೀಳಬೇಡಿ, ಅಯ್ಯೋ ಹಿಂಗಾಗ್ಬಿಡ್ತು ಅಂತ ಗಾಬರಿ ಬೀಳಬೇಡಿ. ಬದಲಾಗಿ ತಪ್ಪಾಯಿತು ಅಂತ ಕೇಳ್ಕೊಳ್ಳಿ. ಒಂದು ಸಲ ತಪ್ಪಾಯಿತು ಅಂತ ಕೇಳ್ಕೊಳ್ಳೋದ್ರಲ್ಲಿ ಖಂಡಿತ ತಪ್ಪಿಲ್ಲ ಅಲ್ವಾ. ರಾಯರಲ್ಲಿ ನಾವು ತಲೆಬಾಗಿ, ತಪ್ಪಾಯಿತು ತಂದೆ, ಯಾಕೆ ಈ ಥರ ಆಯಿತು ಗೊತ್ತಿಲ್ಲ, ಆದರೆ ನನ್ನಿಂದ ಏನೋ ಗೊತ್ತೋ ಗೊತ್ತಿಲ್ಲ ತಪ್ಪಾಗಿದ್ರೆ ಕ್ಷಮೆ ಇರಲಿ, ಇಷ್ಟು ಕೇಳ್ಕೊಳ್ಳಿ ಸಾಕು. ನಿಮ್ಮಿಂದ ತಪ್ಪಾಗಿರಲಿ, ಆಗದೇ ಇರಲಿ, ಅಥವಾ ಗೊತ್ತಿರಲಿ, ಗೊತ್ತಿಲ್ಲದೆ ಇರಲಿ, ಅಥವಾ ಫೋಟೋ ಅಕಸ್ಮಾತಾಗಿ ಏನಾದರೂ ಆಗಿದ್ರೂ ಕೂಡ ಅಕಸ್ಮಾತಾಗೇ ಆಗುತ್ತೆ, ಬೇಕಂತ ಯಾರೂ ಸಮೇತ ಮಾಡಲ್ಲ. ಅದು ರಾಯರಿಗೂ ಕೂಡ ಗೊತ್ತು, ಯಾರೂ ಕೂಡ ಮಾಡಲ್ಲ ಅಂತ. ಒಂದು ವೇಳೆ ಆದರೂ ಕೂಡ ತಪ್ಪಾಯಿತು ತಂದೆ, ಇಷ್ಟು ಕೇಳ್ಕೊಂಬಿಡಿ, ಮುಗಿದೋಯ್ತು, ತಪ್ಪಾಯಿತು ತಂದೆ, ನನ್ನಿಂದ ಗೊತ್ತೋ ಗೊತ್ತಿಲ್ಲದೆ ಏನಾದರೂ ಆದರೆ ನಿಮ್ಮ ಮಗು ನನ್ನಪ್ಪ ಹೊಟ್ಟೆಲಿ ಹಾಕ್ಕೊಳ್ಳಿ, ನಾನು ಏನೋ ತಪ್ಪು ದಾರಿಲಿ ಹೋಗ್ತಾಯಿದ್ರೆ ಬುದ್ಧಿ ಹೇಳಿ, ನಾನು ಅದನ್ನು ತಿದ್ಕೋತೀನಿ ನನ್ನಪ್ಪ. ನನ್ನ ಸಂಪೂರ್ಣವಾಗಿ ನಾನು ಕರೆಕ್ಟಾಗಿ ಇದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ, ನನ್ನ ಸಂಪೂರ್ಣವಾಗಿ ನೀವು ಸರಿ ಮಾಡುವಂಥ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಯಾಕಂದರೆ ನಿಮ್ಮ ಮಗು ಪುಟ್ಟ ಮಗು ನಾನು ಅಂದ್ಬಿಟ್ಟು ರಾಯರಲ್ಲಿ ತಪ್ಪಾಯಿತು ಅಂತ ಕೇಳಿಕೊಂಡು ರಾಯರ ಮೂಲ ಮಂತ್ರ ಬಂದರೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ಶ್ರೀರಾಘವೇಂದ್ರ ಅಂತೇಳಿ ಮೂಲ ಮಂತ್ರ ಬಂದಿಲ್ಲ ಅಂದರೆ ಶ್ರೀರಾಘವೇಂದ್ರ ನೀನೇ ಸಂಪೂರ್ಣವಾಗಿ ಕಾಪಾಡಬೇಕು ನನ್ನಪ್ಪ, ನೀವೇ ಗತಿ, ನೀವೇ ದಾರಿ ದೀಪ ಅಂತ ಇಷ್ಟು ಕೇಳ್ಕೊಂಬಿಡಿ. ಅದು ಎಂಥ ಕಂಟಕದಲ್ಲಿ ನೀವಿದ್ರೂ ಕೂಡ ರಾಯರು ಕಾಪಾಡ್ತಾರೆ. ಇದು ಸತ್ಯ ಹೇಳ್ತಾ ಇದ್ದೀನಿ. ಅವರ ಅನುಭವಗಳು ತುಂಬ ಆಗಿದೆ ಜೀವನದಲ್ಲಿ. ಆದರೆ ಭಯ ಪಡಬೇಡಿ, ಗಾಬರಿ ಆಗಬೇಡಿ. ಅದರಿಂದ ಏನಾಗುತ್ತೆ ಅಂದರೆ ಮತ್ತಿಷ್ಟು ಅಂದರೆ ಅಂದ್ಕೊಳ್ಳಿ, ಏನೋ ಒಂದು ಆದರೂ ಕೂಡ ಇದರಿಂದನೇ ಆಯಿತು ಮತ್ತಿಷ್ಟು ಗಾಬರಿಗೆ ಬೀಳ್ತೀರಿ. ಅದ್ರ ಬದಲಾಗಿ ತಪ್ಪಾಯಿತು ನನ್ನಪ್ಪ, ಗೊತ್ತಿಲ್ಲದೆ ಏನಾದರೂ ಆಗಿದ್ದರೆ ಕ್ಷಮೆ ಇರಲಿ ನನ್ನಪ್ಪ, ಗೊತ್ತಿದ್ದಂತೂ ಮಾಡಲ್ಲ, ನಿಮ್ಮನ್ನು ಸಂಪೂರ್ಣವಾಗಿ ಇಷ್ಟು ಭಕ್ತಿಯಿಂದ, ಇಷ್ಟು ಶ್ರದ್ಧಾಭಕ್ತಿಯಿಂದ, ಮನಸ್ಸಲ್ಲಿ ಅಷ್ಟೊಂದು ನೋವು, ಜೀವನದಲ್ಲಿ ಅಷ್ಟೊಂದು ಕಷ್ಟಗಳಿದ್ರೂ ಕೂಡ ನನ್ನ ಅಪ್ಪನಿಗೆ ಚೆನ್ನಾಗಿ ಪೂಜೆ ಮಾಡಬೇಕಂತ ಅಷ್ಟು ಭಕ್ತಿಯಿಂದ ಸೇವೆನ ಮಾಡ್ತಾ ಇದ್ದೇನೆ. ನನ್ನ ರಾಯರು ಕೈ ಬಿಡ್ತಾರಾ? ಯಥಾಶಕ್ತಿ ನಿಮ್ಗೆ ಹೆಂಗಾಗುತ್ತೋ ಹಂಗೆ ಪೂಜೆ ಸೇವೆನ ಸಲ್ಲಿಸ್ತಾ ಇದ್ದೀರಾ. ರಾಯರು ಒಂದು ಒಳ್ಳೆ ಮನಸ್ಸಿಗೆ ಕೈ ಬಿಡ್ತಾರಾ? ಒಳ್ಳೆ ಮನಸ್ಸಿಗೆ ರಾಯರು ಯಾವತ್ತಿದ್ರೂ ಒಳ್ಳೆಯದನ್ನೇ ಮಾಡ್ತಾರೆ. ಒಳ್ಳೆ ಮನಸ್ಸಿಗೆ ರಾಯರು ಯಾವತ್ತೂ ಒಳ್ಳೆಯದನ್ನೇ ಮಾಡ್ತಾರೆ, ಕೆಟ್ಟದ್ದನ್ನು ಖಂಡಿತ ರಾಯರು ಮಾಡೋದಿಲ್ಲ. ತುಂಬ ಕರುಣೆ ಇದೆ ರಾಯರಲ್ಲಿ, ತುಂಬ ಕರುಣೆ ಇದೆ. ಆ ಜೀವ ಏನೂ ಸಮೇತ ಬಯಸಲ್ಲ, ಏನೂ ಕೂಡ ಬಯಸಲ್ಲ. ಒಂದು ಒಳ್ಳೆ ಮನಸ್ಸಿಂದ, ಭಕ್ತಿಯಿಂದ ರಾಯರೇ ಅಂದರೆ ಸಾಕು. ನಾವು ಹೆಂಗೆ ನಗ್ತೀವೋ ನಮ್ಮ ನಗುವಲ್ಲಿ ಆ ಜೀವ ಖುಷಿ ಪಡುತ್ತೆ. ನಾವು ದುಃಖಪಟ್ಟಷ್ಟು ಕೂಡ ರಾಯರು ನೋವು ಮಾಡ್ಕೋತಾರೆ. ಏನಪ್ಪ ನಾನು ಅವ್ರ ಕಷ್ಟಗಳನ್ನ ಬೇಗ ದೂರ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ದುಃಖ ಪಡ್ತಾರೆ ರಾಯರು. ಇದು ಸತ್ಯ, ದುಃಖ ಪಡ್ತಾರೆ. ಆದರೆ ದೂರ ಮಾಡೇ ಮಾಡ್ತಾರೆ, ಅವರು ಬಿಡಲ್ಲ. ಅಂದರೆ ಅವರಿಂದ ಆದರೆ ಅಂತ ಹೇಳ್ತಾ ಇಲ್ಲ, ನಂಬಿದಿರಲ್ಲ, ಅವ್ರು ದೂರ ಮಾಡೇ ಮಾಡ್ತಾರೆ.
ಆದರೆ ಕೈ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು. ರಾಯರು ಖಂಡಿತ ದೂರ ಮಾಡೇ ಮಾಡ್ತಾರೆ. ನಾನು ಕೇಳ್ಕೊಳ್ಳೋದು ಇಷ್ಟೇ, ಯಾರೆಲ್ಲ ಒಂದು ರಾಯರ ಅನುಗ್ರಹ ಆಗ್ತಾಯಿಲ್ಲ ಅಂತ ಕಾಯ್ತಾ ಇದ್ದೀರೋ, ಖಂಡಿತ ನನ್ನಪ್ಪ ನಿಮಗೂ ಕೂಡ ಆಶೀರ್ವಾದವನ್ನು ಕೊಟ್ಟು ಅನುಗ್ರಹವನ್ನು ಕೊಟ್ಟು ನಿಮ್ಮ ಆಸೆ ಕನಸು ಏನೇನಿದೆ ಈಡೇರಿಸಲಿ. ಮೊದಲು ನಿಮ್ಮ ಕಷ್ಟಗಳಿಂದ ಮುಕ್ತಿ ಕೊಡಲಿ. ನಾನು ಇದನ್ನೇ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಕಷ್ಟಗಳಿಂದ ಮುಕ್ತಿ ಕೊಟ್ಟರೆ ಕಣ್ತುಂಬ ನಿದ್ದೆ ಮಾಡ್ತೀರಾ, ಒಂದೆರಡು ತುತ್ತು ಊಟವನ್ನು ಮಾಡ್ತೀರಾ? ಖಂಡಿತ ಅಲ್ವಾ? ನನ್ನ ಕುಟುಂಬ ಅಂದಮೇಲೆ ಅಷ್ಟು ಅರ್ಥ ಮಾಡ್ಕೊಂಡಿಲ್ವಾ? ಕೆಲವ್ರಿಗೆ ನಾವೇನೋ ಬರ್ಬೋದು ಒಂದೆರಡು ಪೂಜೆಗಳನ್ನ ತಿಳಿಸ್ಬೋದು. ಖಂಡಿತವಾಗ್ಲೂ ಕೂಡ ಎಲ್ಲ ಕ್ರಿಯೇಟರ್ಸು ಕೂಡ ಒಂದು ನಿಮ್ಗೆ ಒಳ್ಳೇದಾಗಲಿ ಅಂತಲೇ ಪಾಪ ಎಷ್ಟೋ ಜನಗಳು ನನಗೇನು ಸಮೇತ ಗೊತ್ತಿಲ್ಲ, ತುಂಬ ಜನಗಳು ಎಷ್ಟೋ ಒಳ್ಳೊಳ್ಳೆ ಪೂಜೆಗಳನ್ನ ಹೇಳ್ಕೊಡ್ತಾರೆ. ಎಲ್ಲರೂ ಕೂಡ ಒಳ್ಳೇದಾಗಲಿ ಅಂತಲೇ ಒಳ್ಳೆ ಮನಸ್ಸಿಂದ ತಿಳಿಸ್ಕೊಡ್ತಾರೆ. ಆದರೆ ಏನಾಗ್ತಿದೆ, ಕೆಲವರಿಗೆ ಬೇಗ ಒಳ್ಳೇದಾಗ್ಬಿಡುತ್ತೆ, ಇನ್ನು ಕೆಲವ್ರಿಗೆ ಆಗ್ತಾ ಇಲ್ಲ ಅಲ್ವಾ? ಎಲ್ಲರಿಗೂ ಕೂಡ ಒಳ್ಳೇದಾಗಲಿ, ಆಗುತ್ತೆ, ಖಂಡಿತ ಒಳ್ಳೇದಾಗುತ್ತೆ. ರಾಯರನ್ನ ನಂಬಿದ ಮೇಲೆ ಯಾರನ್ನೂ ಕೂಡ ರಾಯರು ಕೈ ಬಿಡೋದಿಲ್ಲ, ಖಂಡಿತ ಒಳ್ಳೇದು ಮಾಡ್ತಾರೆ. ಕೆಲವರಿಗೆ ಬೇಗ ಒಳ್ಳೇದಾಗಿರುತ್ತೆ, ಇನ್ನು ಕೆಲವರಿಗೆ ಆಗಿರಲ್ಲ ಅಲ್ವಾ? ಅದಕ್ಕೋಸ್ಕರ ನಾ ಎಲ್ಲರ ವಿಡಿಯೋಸ್ ನೋಡಿದೆ, ಎಲ್ಲ ರೀತಿಯ ಪೂಜೆಗಳನ್ನ ಮಾಡಿದೆ, ನನಗೆ ಒಳ್ಳೇದಾಗ್ತಾ ಇಲ್ಲ, ಇನ್ನು ಯಾವಾಗ ಒಳ್ಳೇದು ಮಾಡ್ತಾರೆ, ಇನ್ನು ಯಾವ ಸೇವೆ ಮಾಡಬೇಕು, ಈ ಥರ ಎಲ್ಲ ಕೇಳ್ಕೊತಾ ಇದ್ದೀನಿ. ನಾನು ಕೂಡ ಮನಸಾರೆ ರಾಯರಿಗೆ ಕೇಳ್ಕೊತೀನಿ. ಈ ಗುರುವಾರ ಕೂಡ ನಾನು ಕೂಡ ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೋತೀನಿ ರಾಯರ ಹತ್ರ. ಯಾರಿಗೆಲ್ಲ ಮದುವೆ ಸೆಟ್ ಆಗ್ತಾ ಇಲ್ವೋ, ಯಾರಿಗೆಲ್ಲ ಒಂದು ಮಕ್ಕಳಾಗ್ತಾ ಇಲ್ಲ ಅಂತಿದೆಯೋ, ಯಾರಿಗೆಲ್ಲ ಸಾಲದ ಬಾಧೆ ಅಂತಿದೆಯೋ, ಯಾರಿಗೆಲ್ಲ ಏನೆಲ್ಲ ಕಷ್ಟ ನೋವುಗಳಿದೆಯೋ, ಪ್ರತಿಯೊಬ್ಬರ ಕಷ್ಟಗಳು ಕೂಡ ದೂರ ಆಗಲಿ. ರಾಯರಿಂದ ಇನ್ನೂ ಮಹತ್ವ ಒಂದಿಷ್ಟು, ರಾಯರಿಂದ ಎಷ್ಟು ಜನಕ್ಕೆ ಒಳ್ಳೇದಾಗಿದೆಯಲ್ಲ ಅದಕ್ಕಿಂತ 3/4% ಜಾಸ್ತಿ ಇನ್ನೂ ಜನಕ್ಕೆ ಒಳ್ಳೇದಾಗೋದಿದೆ. ರಾಯರಿಂದ ಒಳ್ಳೇದಾಗೋದಿದೆ. ಪ್ರತಿಯೊಬ್ಬರನ್ನು ಕೂಡ ಮಾಡ್ತಾ ಬರ್ತಾ ಇದ್ದಾರೆ. ಒಂದು ಜೀವ ಇಡೀ ಮನುಕುಲವನ್ನೇ ಕಾಪಾಡ್ತಾ ಇದೆ, ಒಂದು ಜೀವ ಎಲ್ಲರ ಕಡೆಗೂ ಕೂಡ. ರಾಯರು ಹಿಂಗೆ ಕಣ್ಣು ಹಾಕಿದ್ರಂದರೆ ಇಡೀ ನಾವು ಎಷ್ಟು ಜನ ಇದ್ದೀವಿ ಎಲ್ಲರೂ ಕೂಡ ನೋಡ್ತಾರೆ ಅವರು. ಒಂದು ಕ್ಷಣ ತಂದೆ ನಮ್ಮ ವಿಷಯದಲ್ಲಿ ಕಂಡುಬಿಟ್ರೆ ಸಾಕು. ತುಂಬ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಎಲ್ಲೋ ಇರಬೇಕಾದವನ್ನ ಇಲ್ಲಿ ತಗೊಂಬಂದು ಇಟ್ಟಿದ್ದಾರೆ, ಒಂದು ತುತ್ತು ಊಟವನ್ನು ಕೊಟ್ಟಿದ್ದಾರೆ ಅಂತಂದರೆ ಅದು ಆ ಪೂಜ್ಯರೇ, ಅವರು ಪುಣ್ಯಾತ್ಮರ ಆಶೀರ್ವಾದನೇ, ರಾಘವೇಂದ್ರ ಶ್ರೀಗಳ ಆಶೀರ್ವಾದದಿಂದನೇ ನಾನು ಎಲ್ಲೊಬ್ಬನೋ, ನಾನು ನಿಮ್ಗೆ ಗೊತ್ತಾಗಿರೋದು, ನೀವು ನನಗೆ ಗೊತ್ತಾಗಿರೋದು, ನನ್ನ ಪ್ರೀತಿಯ ಕುಟುಂಬ ಅಂತ ಕೊಟ್ಟಿರೋದು ಕೂಡ ಅದು ರಾಯರೇ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ರಾಯರು ನಮ್ಮನ್ನು ಇಷ್ಟು ಪರಿಚಯ ಮಾಡಿಸಿದ್ದಾರೆ. ಇಷ್ಟೊಂದು ತಾಯಿ ಮಕ್ಕಳಾಗಿ ಅಕ್ಕ ತಂಗಿರ ಪ್ರೀತಿ, ಎಷ್ಟೋ ಜನ ಅಮ್ಮಂದಿರ ಪ್ರೀತಿ, ಎಷ್ಟೋ ಜನ ಅಣ್ಣ ತಮ್ಮಂದಿರ ಪ್ರೀತಿ, ಎಷ್ಟೋ ಜನ ದೊಡ್ಡವರು ಹಿರಿಯರು, ಎಷ್ಟೋ ಜನ ಚಿಕ್ಕವರು, ನನಗಿನ ಅಕ್ಕ ತಂಗಿರು, ಎಷ್ಟೋ ಜನ ಇಷ್ಟು ಪ್ರೀತಿನ ಕೊಡಬೇಕಂದ್ರೆ ನಿಜವಾಗ್ಲೂ ರಾಯರು ಕೊಟ್ಟಂಥ ಒಂದು ವರ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಎಷ್ಟೋ ಜನ ತಾಯಿಯಂದಿರ ಆಶೀರ್ವಾದ ಇದೆ. ಇದೆಲ್ಲವೂ ಕೂಡ ರಾಯರು ನನಗೆ ಕೊಟ್ಟಿದ್ದಾರೆ ಅಂದರೆ ನಿಮಗೂ ಕೂಡ ಖಂಡಿತ ಒಳ್ಳೇದು ಮಾಡ್ತಾರೆ. ರಾಯರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ರಾಯರಿಲ್ಲ ಅಂತಂದರೆ ಒಂದು ತುತ್ತು ಊಟಕ್ಕೂ ಕೂಡ ತುಂಬ ಕಷ್ಟ ಆಗ್ತಿತ್ತು ನನಗೆ. ರಾಯರಿಲ್ಲ ಅಂತ ಅಂದರೆ ಸತ್ಯ ಹೇಳ್ತಾ ಇದ್ದೀನಿ, ಒಂದು ತುತ್ತು ಊಟಕ್ಕೂ ಕೂಡ ತುಂಬ ಕಷ್ಟ ಆಗ್ತಿತ್ತು ನನಗೆ. ಸತ್ಯ ಹೇಳ್ತಾ ಇದ್ದೀನಿ, ಅವರಿಂದನೇ ಒಂದು ತುತ್ತು ಊಟವನ್ನು ಮಾಡ್ತಾಯಿದ್ದೀನಿ. ಅವ್ರ ಆಶೀರ್ವಾದದಿಂದನೇ ಒಂದು ಕಡೆ ಕೆಲಸ ಮಾಡ್ಕೊತಾ ಇದ್ದೀನಿ. ಏನೋ ಒಂದು ಕಡೆ ನಡೀತಾ ಇದೆ, ಒಂದೆರಡು ಕಡೆ ಕೆಲಸದ ಭಾಗ್ಯವನ್ನು ಕೊಟ್ಟಿದ್ದಾರೆ ನನಗೆ. ಒಂದೆರಡು ಕಡೆ ಕೆಲಸವನ್ನು ಮಾಡ್ಕೋತಾ ಇದ್ದೀನಿ, ಸಮಯದಾಗ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಇದೆಲ್ಲವೂ ಕೂಡ ರಾಯರು ನನಗೆ ಕೊಟ್ಟಂತಹ ವರ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನನಗೇನು ರಾಯರು ಒಳ್ಳೇದು ಮಾಡಬೇಕಂತಿದೆಯೋ ಅದನ್ನು ಸಂಪೂರ್ಣವಾಗಿ ನಿಮ್ಮೆಲ್ಲರಿಗೂ ಕೂಡ ಮಾಡಲಿ ಅಂತ ಇಲ್ಲೇ ರಾಯರ ಫೋಟೋ ಇದೆ, ಅವ್ರ ಕೆಳಗಡೆನೇ ಕೂತು ಕೇಳ್ಕೊತಾ ಇದ್ದೀನಿ. ಖಂಡಿತ ನಿಮಗೂ ಕೂಡ ಒಳ್ಳೆಯದಾಗತ್ತೆ. ಪ್ರತಿಯೊಬ್ಬರು ಕೂಡ ನಗ್ನಾಗ್ತಾ ಇರಿ, ಆದರೆ ಯಾವತ್ತೂ ಕೂಡ ಆತ್ಮವಿಶ್ವಾಸವನ್ನು ಕಳ್ಕೊಬೇಡಿ. ಸರಿನಾ? ಎಲ್ಲರಿಗೂ ಒಳ್ಳೆಯದಾಗಲಿಪ್ಪ. ನಮಸ್ಕಾರ.